ಎಲ್ಲರಿಗೂ ನಮಸ್ಕಾರ. ಬನ್ನಿ ವೀಕ್ಷಕರೇ, ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಮಶ್ರೂಮ್ ಸುಕ್ಕವನ್ನು ಮಾಡಿದ್ದೇನೆ. ಈ ಮಶ್ರೂಮ್ ಸುಕ್ಕ ತುಂಬ ಟೇಸ್ಟಿಯಾಗಿರುತ್ತದೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಬಿಸಿ ಅನ್ನದ ಜೊತೆಗೆ ಸವಿಯಲು ಸಿದ್ಧ. ಇವತ್ತು ನಮ್ಮ ಮನೆಯವರು ಹಾವೇರಿಗೆ ಹೋಗಿದ್ರಿ. ಹಾವೇರಿಂದ ಬರಬೇಕಾದ್ರೆ ಮಶ್ರೂಮ್ ಏನೋ ಕಾಣಿಸಿದ್ವು ಅಂತ ಹೇಳಿದ್ರು. ಹೊಲದಾಗ ಅವಾಗ ಸಿಕ್ತಿದ್ವು ನ್ಯಾಚುರಲ್ ಆಗಿ, ಇವಾಗ ಸಿಕ್ತಿರ್ಲಿಲ್ಲಲ್ಲ. ಹಾಗಾಗಿ ಮಶ್ರೂಮ್ ನೋಡಿದ ತಕ್ಷಣ ತಿನ್ಬೇಕು ಅನಿಸ್ತಂತ ಮಶ್ರೂಮ್ ತಗೊಂಬಂದಿದ್ರು. ಮಶ್ರೂಮ್ ಗ್ರೇವಿ ಮಾಡೋಣ ಅನ್ಕೊಂಡು ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡತ್ತೆ ನೋಡ್ರಿ. ಈ ಮಶ್ರೂಮ್ನ ಚೆಂದಾಗಿ ತೊಳಿಬೇಕು. ಅರಿಶಿನ ಮತ್ತು ಉಪ್ಪು ಹಾಕಿ ನೀರೊಳಗೆ ಚೆಂದಾಗಿ ತೊಳೆದಿಟ್ಟು ರೆಡಿ ಮಾಡಿಕೊಂಡು ಮಶ್ರೂಮ್ ಗ್ರೇವಿ ಹೆಂಗೆ ಮಾಡೋದು ಅಂತಂದು ತೋರಿಸ್ತೇನೆ ನೋಡ್ರಿ. ಈ ಮಶ್ರೂಮ್ ಏನಿರ್ತೈತಲ್ಲ, ಇದನ್ನ ಹಂಗೆ ಮಾಡಿದ್ರೆ ಇದ್ರೊಳಗೆ ಡಸ್ಟು ಮಣ್ಣು ಎಲ್ಲ ಇರ್ತೈತಿ. ಹಾಗಾಗಿ ಇದನ್ನ ಸ್ವಚ್ಛಾಗಿ ತೊಳಿಬೇಕು. ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು 20 ನಿಮಿಷ ನೆನೆಸಿಡ್ತೇನೆ ರೀ ನಾನೀಗ. ನೋಡ್ರಿ, ನೀರು ತಗೊಂಡನಿ. ನೀರೊಳಗೆ ಇವನ್ನ ನೆನೆಸಿಡ್ತೇನೆ ಸ್ವಲ್ಪ ಹೊತ್ತು. ಒಂದು 20 ನಿಮಿಷ ನೆನೆಸಿದ್ರೆ ಸಾಕು. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿಟ್ಟು ನೆನೆಸ್ತೀನಿ. ಮಶ್ರೂಮ್ ನೆನೆಸಿದ ಮೇಲೆ ಈ ಮೇಲಿನ ಪದರ್ ಏನೈತಲ್ಲ, ಕೈಯಿಂದ ಸ್ವಲ್ಪ ಅಷ್ಟು ಮೂವ್ ಮಾಡಿದ್ರೆ ಸಾಕು, ಅದೆಲ್ಲ ಬಿಡುತ್ರಿ. ಈ ಥರ ವೈಟಾಗಿ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಒಂದು ನಾನ್ ಸ್ಟಿಕ್ ಕಡಾಯಿನ ಗ್ಯಾಸ್ ಮೇಲೆ ಇಟ್ಟಿದ್ದೀರಿ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಮಶ್ರೂಮ್ ಏನು ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಇವನ್ನ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊತೇನೆ ರೀ. ಹೈ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು, ಲೋ ಫ್ಲೇಮಲ್ಲಿನೇ ಈ ಮಶ್ರೂಮ್ನ ಫ್ರೈ ಮಾಡ್ಕೊತೀನಿ ರೀ. ಇವಾಗ ಅರಿಶಿನ ಮತ್ತು ಉಪ್ಪು ಅಷ್ಟೇ ಹಾಕಿದ್ದು, ಒಂದು 2 ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದು. ನಾವೇನು ನೀರು ಹಾಕಿಲ್ಲ ಇದಕ್ಕೆ, ತಾನಾಗಲೇ ನೀರು ಬಿಡುತ್ತೆ ನೋಡ್ರಿ. ಇವಾಗ ಅರಿಶಿನ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅದನ್ನು ಕಲಕಬೇಕ್ರಿ, ತಾನೇ ನೀರು ಬಿಡುತ್ತೆ. ಇವಾಗ ಸರಿಯಾಗಿ ಮಿಕ್ಸ್ ಕೊಡಬೇಕು. ನೋಡ್ರಿ ಯಾವ ಥರ ನೀರು ಬಿಡತೈತಿ, ಸೌಂಡ್ ಹೆಂಗೆ ಬರ್ತೈತಿ. ಇದನ್ನು ಒಂದು 3 ನಿಮಿಷ ನಾನೀಗ ಲಿಡ್ನ ಕ್ಲೋಸ್ ಮಾಡಿರ್ತೀನಿ ರೀ. ಲಿಡ್ ಓಪನ್ ಮಾಡಿದೆ ಫ್ರೆಂಡ್ಸ್. ನೋಡ್ರಿ, ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಆಗ್ತಿದ್ದು. ಈ ನೀರನ್ನ ಸ್ವಲ್ಪ ಬಾಡಿಸ್ಕೋಬೇಕು ಇವಾಗ. ಓಕೆ, ಇವಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ನೀರು ಕರಿಗಿ ಹೋಯ್ತು. ಇವಾಗ ಈ ಮಶ್ರೂಮ್ ಏನಿದಾವಲ್ಲ ಫ್ರೈ ಮಾಡಿದ್ವನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊತೀನಿ ರೀ. ಇವಾಗ ಮಸಾಲೆ ಸಮೇತ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಮಶ್ರೂಮ್ ಫ್ರೈ ಮಾಡಿದ್ದೇನು ಕಡಾಯಿ ಇತ್ತಲ್ರಿ, ಅದೇ ಕಡಾಯಿಗೆ ನಾನು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತೀನಿ ರೀ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಪಲಾವ್ ಎಲೆ, ಚಕ್ಕೆ, ಮರಾಠ ಮೊಗ್ಗು ಇವನ್ನೆಲ್ಲ ಸ್ವಲ್ಪ ಹಾಕ್ಕೊತೇನೆ ರೀ. ಫಸ್ಟಿಗೆ ಹಾಕ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಒಂದು 2-3 ಹಸಿ ಮೆಣಸಿನ್ಕಾಯಿನ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದೀರಿ, ಅವನ್ನ ಹಾಕ್ತೀನಿ. ಮತ್ತು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀರಿ, ಅದನ್ನು ಹಾಕಿದೆ. ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡಬೇಕು. ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಬೇಕು ಈರುಳ್ಳಿನ. ಈರುಳ್ಳಿ ಕಂದು ಬಣ್ಣ ಬಂದಾದಮೇಲೆ ಅರಿಶಿನ ಪುಡಿ ಹಾಕ್ತೀನಿ ರೀ. ಎಷ್ಟು ಬೇಕೋ ಅಷ್ಟು ಖಾರ ಪುಡಿ, ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಬೋದು. ನಾನು ಸ್ವಲ್ಪ ಹಾಕ್ಕೊತೀನಿ, 2 ಟೀ ಸ್ಪೂನ್ ಅಷ್ಟು ಖಾರನ ಹಾಕ್ತೀನಿ ರೀ ಇದಕ್ಕೆ. ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ ಹಾಕೊಂಡ್ಮೇಲೆ ಒಂದ್ಸಲ ಮಿಕ್ಸ್ ಕೊಟ್ಕೊಂಡು, ಇಷ್ಟಾದ್ಮೇಲೆ ಮಸಾಲಾನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಫಸ್ಟಿಗೆನ, ಅದನ್ನು ಆ್ಯಡ್ ಮಾಡ್ಕೊತೇನೆ ರೀ. ಈಗ ಮಸಾಲಾನ ಹಾಕಿದ ತಕ್ಷಣ ನೀರು ಹಾಕ್ಕೋಬಾರ್ದ್ರಿ, ಸ್ವಲ್ಪ ಆ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಥಿಕ್ನೆಸ್ ಬೇಕು ಅಂತ ಹೇಳಿದರೆ ಕಡಿಮೆ ನೀರು ಹಾಕ್ಕೋಬೇಕು. ಸ್ವಲ್ಪ ತೆಳುವಾಗಿ ಬೇಕು ಸಾಂಬಾರು ಅಂತ ಹೇಳಿದರೆ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಅಡ್ಡಿ ಇಲ್ಲ. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡಿದರೆ ಟೇಸ್ಟ್ ಬರುತ್ತೆ ಗ್ರೇವಿ.
ನೋಡ್ರಿ ಮಸಾಲ ಎಲ್ಲ ಫ್ರೈ ಆಗ್ತಾ ಬಂತು, ಕಲರ್ ಕೂಡ ಚೇಂಜ್ ಆಯಿತು. ಇವಾಗ ಎಷ್ಟು ಬೇಕೋ ಅಷ್ಟೇ ನೀರನ್ನ ಆ್ಯಡ್ ಮಾಡ್ತೀನಿ ನಾನು. ನಾವು 4 ಜನ ಇರೋದಲ್ಲ, 4 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಆ್ಯಡ್ ಮಾಡ್ತೀನಿ. ಸ್ವಲ್ಪ ತಿಕ್ನೆಸ್ ಆಗಿಯೇ ಬರ್ತೈತಿ ಇದು ಸುಕ್ಕ. ಭಾಳ ಜನ ಇದ್ದರು ಅಂತ ಹೇಳಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು. ಇಷ್ಟು ಪ್ರಮಾಣದ ನೀರು ಹಾಕಿ ನಾನು ಕಲಕ್ತಾ ಇದ್ದೇನೆ ನೋಡ್ರಿ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲಿ ಮಶ್ರೂಮ್ನ, ಅದನ್ನು ಆ್ಯಡ್ ಮಾಡಿಕೊಂಡೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 3 ನಿಮಿಷ ಬಿಡ್ತೀನಿ ರೀ. ಫೈನಲಿ ಮಶ್ರೂಮ್ ಸುಕ್ಕ ರೆಡಿ ಆಯ್ತು ನೋಡ್ರಿ. ಲಾಸ್ಟಿಗೆ ನಾನು ಕೊತ್ತಂಬರಿನ ಸ್ವಲ್ಪ ಉದಿಸ್ಕೊಳತ್ತೀನಿ. ವಿಡಿಯೋ ನೋಡಿದ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೆಡಿಯಾದ ಮಶ್ರೂಮ್ ಸುಕ್ಕವನ್ನು ನಾವು ಚಪಾತಿ, ಬಿಸಿ ಅನ್ನದ ಜೊತೆಗೆ ಊಟ ಮಾಡುತ್ತಿದ್ದೇವೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ನೀವು ಒಂದ್ಸಲ ಈ ಥರ ಮಶ್ರೂಮ್ ಗ್ರೇವಿನ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಪದೇ ಪದೇ ಇದೇ ಥರ ಮಾಡಬೇಕು ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಆಫ್ ಯು. ನಮ್ಮ ಮುಂದಿನ ವಿಡಿಯೋ ಯಾವ ರೆಸಿಪಿದು ಬರಬೇಕು ಎಂದು ನೀವೇ ಕಮೆಂಟ್ಸಲ್ಲಿ ಹೇಳಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.